ನಕಲಿ ಜಿಎಸ್ಟಿ ಬಿಲ್ಲನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮೋಸ ವಂಚನೆ ಮಾಡಿದಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ನಕಲಿ ಜಿಎಸ್ಟಿ ಬಿಲ್ಲನ್ನು ಇಲ್ಲಿ ತಯಾರಿ ಮಾಡಲಾಗಿರುತ್ತೆ, ನಂತರ ಹಣಕ್ಕೆ ಇಲ್ಲಿ ವಂಚನೆಯನ್ನು ಮಾಡಲಾಗಿದೆ. ಕಾಲೇಜಿನ ಪೀಠೋಪಕರಣಗಳನ್ನು ಈಗಾಗಲೇ ಖರೀದಿ ಕೂಡ ಮಾಡಲಾಗಿದೆ. ಆರೋಪಕ್ಕೆ ಹುರುಳಿಲ್ಲ, ಸಂಬಂಧಪಟ್ಟ ಬಿಲ್ ನನ್ನ ಬಳಿ ಇದೆ ಅಂತ ಹೇಳಿ ಈಗಾಗಲೇ ಕೆ ಶಿವಪ್ಪ ಜಿ ಕನ್ನಡ ನ್ಯೂಸ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೊಸಪೇಟೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುದ್ದಿ ಇದು. ಹಿಂದಿನ ಪ್ರಾಚಾರ್ಯರಾಗಿದ್ದಂತಹ ಕೆ ಶಿವಪ್ಪ ಅವರ ಮೇಲೆ ಗಂಭೀರ ಆರೋಪ. ಏನದು? ನಕಲಿ ಜಿಎಸ್ಟಿ ಬಿಲ್ಲನ್ನು ತಯಾರಿ ಮಾಡಿ ಅನುದಾನವನ್ನು ವಂಚಿಸಿದ ಗಂಭೀರ ಆರೋಪ ಇವರ ಮೇಲಿದೆ. ಕಾಲೇಜಿಗೆ ಪೀಠೋಪಕರಣಗಳನ್ನು ಈಗಾಗಲೇ ಖರೀದಿಸಲಾಗಿದೆ. ಆರೋಪಕ್ಕೆ ಹುರುಳಿಲ್ಲ, ನನ್ನ ಬಳಿ ಪ್ರತಿಯೊಂದು ಕೂಡ ಬಿಲ್ ಇದೆ ಅಂತ ಹೇಳಿ ಹಿಂದಿನ ಪ್ರಾಚಾರ್ಯರಾಗಿರುವಂತಹ ಶಿವಪ್ಪನವರು ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ದೂರುದಾರ ಹೋಬಳೇಶ್ ಅನಾವಶ್ಯಕವಾಗಿ ಆರೋಪವನ್ನು ಮಾಡ್ತಿದ್ದಾರೆ ಎನ್ನುವುದು ಶಿವಪ್ಪ ಅವರ ಪ್ರತಿಕ್ರಿಯೆ. ನೋಡಿ, ಈಗೇನು ಪೀಠೋಪಕರಣಗಳು ಖರೀದಿಯಾಗಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ಬಿಲ್ಸ್ ನನ್ನ ಬಳಿ ಇದ್ದಾವೆ, ಯಾಕೆ ಈ ಥರ ಗಂಭೀರ ಆರೋಪವನ್ನು ನಮ್ಮ ಮೇಲೆ ಮಾಡ್ತಿದ್ದಾರೆ ಅಂತ ಶಿವಪ್ಪನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಆರೋಪದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಕಲಿ ಬಿಲ್ಲನ್ನು ಸೃಷ್ಟಿಸಿ ವಂಚನೆ ಎಸಗಿದ್ದಾರೆ ಅಂಥೇಳಿ ಓಬಳೇಶ್ ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಅಂದರೆ 2023-24 ಸಾಲಿನಲ್ಲಿ 17,10,891 ರೂಪಾಯಿ ವೆಚ್ಚವಾಗಿದೆ ಅಂಥೇಳಿ GST ಬಿಲ್ಲನ್ನು ತಯಾರಿ ಮಾಡಿ ವಂಚನೆ ಮಾಡಿದ್ದಾರೆ. ಈ ರೀತಿ ಓಬಳೇಶ್ ಅವರು ಗಂಭೀರ ಆರೋಪವನ್ನು ಶಿವಪ್ಪ ಅವರ ಮೇಲೆ ಮಾಡಿದ್ದಾರೆ. ಯೋಜಿತ ಪ್ರಾಂಶುಪಾಲರ್ ಆಗಿರ್ತಕ್ಕಂಥ ಕೆ ಶಿವಪ್ಪ ಅವರು ಸುಮಾರು 2023-24 ಸಾಲಿನಲ್ಲಿ ಇರ್ತಕ್ಕಂಥ ವೇತನೇತರ ಅನುದಾನದಲ್ಲಿ ಬಂದಿರತಕ್ಕಂಥ ಸುಮಾರು 10 ಲಕ್ಷ ಅನುದಾನವನ್ನು ಸುಳ್ಳು GST ಬಿಲ್ಲನ್ನು ತಯಾರು ಮಾಡೋದ್ರ ಮೂಲಕ 10 ಲಕ್ಷವನ್ನು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದು ನಮ್ಮ RTI ಮಾಹಿತಿಯಿಂದ ಬೆಳಕಿಗೆ ಬಂದಿರತಕ್ಕಂಥದ್ದು. ಸರ್, ನಾನು ಕೆ ಶಿವಪ್ಪ. ಈ ಮೊದಲು ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡೀನಿ ಸರ್ಕಾರಿ ಕಾಲೇಜು ಹೊಸಪೇಟೆಯಲ್ಲಿ. ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ. ಯಾಕಂತಂದ್ರೆ ಈಗ K2 ಬಿಲ್ಲು ಅದು ಟ್ರೆಜರಿ ಮುಖಾಂತರನೇ ಆಗೋದು ಒಂದು. ಎರಡನೇದು ಆಗಿ GST ಏನಾದರೂ ಫೇಕ್ ಇದ್ರೆ ಅಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ ಟ್ರೆಜರಿನಲ್ಲಿ. ಅಕಸ್ಮಾತ್ ಅವ್ರು ಏನೇನೋ ಒಂದು ವೇಳೆ ತಪ್ಪು ಮಾಡಿದ್ರೆ ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಕನ್ಸರ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ಸರು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಈಗ ನಾನು ಏನಂತಂದ್ರೆ, ಈಗ ನಮಗೆ ಬಿಲ್ ಕೊಟ್ಟಿದ್ದಾರೆ, ಕೊಟೇಶನ್ಸ್ ಕೊಟ್ಟಿದ್ದಾರೆ, ಲೋಯೆಸ್ಟ್ ಕೊಟೇಶನ್ಸ್ ಯಾವುದೈತೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿರ್ತೀವಿ. ಅದನ್ನು ಅಕ್ಸೆಪ್ಟ್ ಮಾಡಿ ಆರ್ಡರ್ ಕೊಟ್ಟಿರ್ತೀವಿ. GST ನಂಬರ್ಗಳು ಅವೆಲ್ಲ ವೆರಿಫೈ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.